ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬರ್ತಾ ಇದೆ. ಮನುಷ್ಯತ್ವ ಅನ್ನೋದನ್ನೇ ಇಲ್ಲಿನ ಜನ ಹೆಂಗ್ ಮರ್ತಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ಸಾರ್ವಜನಿಕವಾಗಿ ತಾಯಿಯ ಬಟ್ಟೆಯನ್ನ ಹರಿದು ಹಲ್ಲೆಯನ್ನ ಮಾಡಿದ್ದಾರೆ. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತ ತಾಯಿ ಮೇಲೆ ಹಲ್ಲೆಯನ್ನ ನೀಚ ಮನಸ್ಥಿತಿಯ ಜನ ನಡೆಸಿದ್ದಾರೆ. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತ ತಾಯಿ ಮೇಲೆ ಹಲ್ಲೆ ಅಂತೆ. ಬೆಳಗಾವಿಯ ವಡ್ಡರವಾಡಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿರೋದು. ಮನೆಗೆ ನುಗ್ಗಿ ಎಳೆದು ತಾಯಿ ಹಾಗೂ ಮಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಈ ಭಾಗದ ಜನ ಮಾಡಿದ್ದಾರೆ. ಬೆಳಗಾವಿ ಕಮಿಷನರ್ಗೆ ದೂರು ಕೊಟ್ಟ ಬಳಿಕ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಮಾಳಮಾರುತಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ನೀವು ವಿಜುವಲ್ಸ್ ಅನ್ನ ನೋಡಿದ್ರೆ ಕಣ್ಣು ಚುರುಕನ್ನುತ್ತೆ. ಯಾವ ತಪ್ಪಿಗೆ ಯಾರಿಗೆ ಶಿಕ್ಷೆ ಅನ್ನೋದು ಪ್ರಶ್ನೆ ಇಲ್ಲ. ಯಾರದ್ದೋ ಜೀವನೋಪಾಯಕ್ಕೋಸ್ಕರ ಏನೋ ಕೆಲಸ ಮಾಡ್ತಾ ಇದ್ರೆ ನೈತಿಕ ಪೊಲೀಸ್ಗಿರಿ ಮಾಡೋದು. ಲಾ ಅಂಡ್ ಆರ್ಡರ್ ಅನ್ನೋದು ಬೆಳಗಾವಿಯಲ್ಲಿ ಇದೆಯಾ ಇಲ್ವಾ? ಕಂಪ್ಲೇಂಟ್ ಕೊಡಬೇಡ, ಇಲ್ಲಾಂದ್ರೆ ಆಮೇಲೆ ಪೇಪರ್ ಆಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸರ್ ನಂಬರ್ನೂ ಇದೆ. ಪಡೆದಿದ್ದು ನನಗೆ ಇದು ಅನಿಸ್ತಿಲ್ಲ, ನನ್ನ ಪಡೆದಿದ್ದು ಇದು ಅನಿಸ್ತಿಲ್ಲ ಸರ್. ನನ್ನ ಸಣ್ಣ ಮಗಳಿದ್ದಾವೆ 13 ವರ್ಷ, ಅವಳು ಸತ್ಯ ಮಾಡಿದ್ರು ಸರ್. ಅದಕ್ಕೆ ಇಷ್ಟು ಜಾಗ ಸಮಯ ವಿಷಯ ನಡೆದಿತ್ತು ರೀ. ಅದನ್ನೆಲ್ಲ ಬಿಟ್ಕೊಟ್ಟು ಈಗ ಅವ್ರಿಗೆ ಬೇರೆ ಮೋಟಿವ್ ಸಿಕ್ಕಿಲ್ಲ ಅಂತ ನಾನು ವೇಷ ವ್ಯಾಪಾರ ಮಾಡ್ತೀನಿ. ಹಿಂಗೆ 50 ಜನ ಬರ್ತಾರೆ, ರಾತ್ರಿ ಬರ್ತಾರೆ, ಹಗಲಿ ಹೋಗ್ತಾರೆ. ಮತ್ತು ಹಿಂಗೆಲ್ಲ ಮಾತಾಡಿ ನೀ ಇಲ್ಲಿ ಇರೋಕೆ ಹೋಗೋದು ಬೇಡ, ಗರಜಿಲ್ಲ ಅಂತ ನನ್ನ ಹೊರಗೆ ಹೇಳೋದು ಕೆಶಿಂದ ಬಡ್ದು ಮೈಮ್ಯಾಗಿಂದ ಅರ್ಬಿ ಎಲ್ಲ ನಮ್ಮವ್ವ ನಂದು ನನ್ನ ಮಕ್ಕಳನ್ನ ಬಡ್ದು ಕೆಶಿಂದ ಈಗ ತಾವ 30-40 ಮಂದಿ ಕೂಡಿ ಕೆಶಿಂದ ತಾವ ಹೋಗಿ ಕೆಶಿಂದ ಪೊಲೀಸ್ ಸ್ಟೇಷನ್ನೇ ಹೋಗಿದ್ದಾರೆ. ಮತ್ತು ನಾ ಫಸ್ಟ್ ಹೋಗಿದ್ರೂ ಯಾರೂ ಇನ್ಕ್ವೈರಿಗೆ ಬಂದಿಲ್ಲ ಪೊಲೀಸರು. ಅವ್ರು ಹೋದ್ಮೇಲೆ ನನಗೆ ಫೋನ್ ಬಂತು. ಅಂದರೆ ನಾನೇ ತಪ್ಪು ಮಾಡಿದ್ದೀನಿ, ಅವ್ರು ತಪ್ಪು ಮಾಡಿದಾರೆ. ಪೊಲೀಸರು ಯಾರ ಸೈಡ್ಲಿಂದ ಮಾತಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನನಗೆ ಒಟ್ಟು ನ್ಯಾಯ ಸಿಗಬೇಕು. ನನ್ನ ಮಕ್ಕಳಿಗೆ ನಮ್ಮ ಮಗಳು ಏನರ ಮಾಡ್ಬೇಕಂದ್ರೆ ಪರಿಚಯದವ್ರು ಯಾರ ಗುರುತಿನವರು ದೋಸ್ತರು. ಈಗಿನ ಕಾಲದಾಗ ಹೆಣ್ಮಕ್ಳು ಗಂಡು ಮಕ್ಳು ದೋಸ್ತಿ ಇದು ಗೊತ್ತೇ ಐತ್ರಿ. ಅವರು ನಮ್ಮ ಮನೆಗೆ ಬಂದ ಕೂಡಲೇ ನೀವು ಎಸಿ ದಂಧ ಮಾಡ್ತಿ, ಅವ್ರ್ಯಾಕೆ ಬರ್ತಾರೋ, ಆ ಜಾತಿ ಈ ಜಾತಿ ಅಂತ ಜಾತಿ ಜಮಾತಿ ಎಲ್ಲ ಎತ್ತಾರ್ರಿ ಅವರು. ನಾವೇನು ಅಂದೀವಿ, ನಾವು ಏನಾರ ಮಾಡಿದ್ದೀವಿ ಅಂದ್ರೆ ನಮ್ಗೆ ಹಿಡಿದು ಕೇಳ್ರಿ. ನಾವು ದೇವಸ್ಥಾನ ಜಾಗದಾಗ ಅದೀವಿ, ನಾವು ಸುಳ್ಳು ಹೇಳೋದಿಲ್ಲ. ಮತ್ತು 50 ಜನ ಬರ್ತಾರೋ 60 ಜನ ಮನೆಗೆ ಬರ್ತಾರೋ ಅಂತ ಸುಳ್ಳು